ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಮಿತ್ರರಿಗೂ ಹಾಗೂ ನಿರ್ಮಾಪಕರಾದ ಸುಮಾ ಮೇಡಮ್ ಅವ್ರಿಗೂ ನಮ್ಮ ಪ್ರಥಮವಾಗಿ ದರ್ಶಕತ್ವವನ್ನು ನೀಡ್ತಿರುವ ಪರಮ್ ಗುಬ್ಬಿ ಸರ್ಗೆ ಎಲ್ಲರಿಗೂ ಒಳ್ಳೆ ಟೀಮ್ ಸೇರಿದೆ. ಒಳ್ಳೆ ಟೈಟಲ್ ಇದು. ಮತ್ತೆ ಮಳೆ ಉಯ್ತಿದೆ, ಮತ್ತೆ ಮಳೆ ಉಯ್ತಿದೆ. ಶುಭಾರಂಭ. ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಉಯ್ತಾ ಇದೆ. ಏನು ನಮ್ಮ ಸಿನಿ ಮಹಾಪ್ರೇಕ್ಷಕರಿದ್ದಾರಲ್ಲ, ಇತ್ತೀಚೆಗೆ ಬರ್ತಾನೇ ಇರಲಿಲ್ಲ. ಈಗೀಗ ಒಂದು ಮಾಧವ್ ಪಿಕ್ಚರಿಂದ ಚಿತ್ರಮಂದಿರಗಳು ತುಂಬ ತಿಳುಗ್ತಾ ಇದ್ದಾವೆ. ಎಲ್ಲ ಆನ್ಲೈನಲ್ಲೇ ಬುಕ್ ಆಗಿದೆ. ಇತ್ತೀಚೆಗೆ ಒಂದು 10 ದಿನದಿಂದ ಎಲ್ಲೆಲ್ಲಿ ಹಾಕಿದ್ರು ಸೂಪ್ರಮ್ ಶೋ ಎಲ್ಲ ಹೌಸ್ಫುಲ್ಲು. ಬುಕ್ ಮೈ ಶೋಲ್ಲೇ ಆಗ್ತಾಯಿದೆ. ಕೌಂಟ್ರಿಗೂ ಜನ ಬರ್ತಾಯಿಲ್ಲ, ಅಷ್ಟೊಂದು ಜನ ಬರ್ತಾಯಿದೆ. ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಉಯ್ತಾ ಇದೆ ಅಲ್ವಾ? ಮತ್ತೆ ಮಳೆ ಉಯ್ತಾ ಇದೆ. ಆ ಚಿತ್ರ ತಂಡ ಏನು ಇವತ್ತು ಮತ್ತೆ ಉಯ್ತಾ ಇದೆ ಮಳೆ. ಚಿತ್ರತಂಡಕ್ಕೂ ಹಾಗೂ ನಾಯಕರು ಇಲ್ಲೇ ಇದ್ದಾರೆ, ನಿರ್ಮಾಪಕರು. ಮೊದಲನೇದಾಗಿ ನಮ್ಮ ಪರಮ್ ಗುಬ್ಬಿ ಅವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು, ನಿರ್ಮಾಪಕರಿಗೆ ದುಡ್ಡು ತರಲಿ ಅಂತೇಳಿ ನಾವು ಹಚ್ತಾ ಇದ್ವಿ. ಮತ್ತೆ ಮಳೆ ಹುಯ್ಯುತ್ತದೆ. ಮಳೆ ಅಂದ ತಕ್ಷಣ ಯಾವ ಸಿನಿಮಾಗಳು ಅತಿಯಾಗಿ ಮಳೆಯನ್ನು ತೋರಿಸಿದಂಥ ಸಿನಿಮಾಗಳು ಹೆಚ್ಚು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಆಲ್ಮೋಸ್ಟ್ ಸಿನಿಮಾಗಳು ಸಕ್ಸಸ್ ಆಗಿದೆ. ಒಂದು. ಎರಡನೇದಾಗಿ ಮಳೆ ಅಂದಾಗ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು. ನನಗೆ ಈ ಕಥೆಯನ್ನು ಪರಮ್ ಗುಬ್ಬಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ಒಂದ್ಸರಿ ಆಶ್ಚರ್ಯನೂ ಆಯಿತು. ಯಾಕೆಂದರೆ ಪರಮ್ ಗುಬ್ಬಿಯವರು ಒಬ್ಬ ಬರಹಗಾರ. ಇಡೀ ಚಿತ್ರರಂಗದ 1921ರಿಂದ ಇವತ್ತಿನವರೆಗಿನ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರಗಳ ಆದಿಯಾಗಿ ಇಲ್ಲಿವರೆಗಿನ ಏನು ಚಿತ್ರರಂಗದ ಸಂಪೂರ್ಣ ವಿವರಗಳು ಬೇಕಾದರೆ ನಮಗೆ ಪರಮ್ ಗುಬ್ಬಿಯವರ ಹತ್ರ ಅದು ಭಂಡಾರನೇ ಇದೆ. ಅದನ್ನು ಕ್ರೋಢೀಕರಣ ಮಾಡಿಕೊಂಡಿದ್ದಾರೆ. ಅಂಥವರು ತಾನೇ ಸ್ವತಃ ಚಿತ್ರ ನಿರ್ದೇಶನ ಮಾಡುವಾಗ ಒಂದು ಸ್ವತಃ ಕಥೆಯನ್ನು ಅವರೇ ರೆಡಿ ಮಾಡ್ಬೋದಿತ್ತು. ಆದರೆ ಅವರು ಸದಾಶಿವ ಅವರ ಕಥೆಯನ್ನು ಆಧರಿಸಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಇದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನೇ ಮಾಡಬೇಕು, ನಾನೇ ನೋಡಬೇಕು ಅನ್ನೋದಲ್ಲ, ಇನ್ನೊಬ್ಬರ ಕಥೆಯನ್ನು ತೆಗೆದುಕೊಂಡು ಆ ಕಥೆಗೆ ಯಾವ ಥರ ಅವರೊಂದು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಂದು ಒಳ್ಳೆಯ ಬೆಳವಣಿಗೆ. ಅಷ್ಟೇ ಅಲ್ಲ, ಸದಾಶಿವ ಅವರ ಕಥೆಯನ್ನು ಅವರು ಸಿನಿಮಾವನ್ನಾಗಿ ಮಾಡ್ತಾ ಇರಬೇಕಾದ್ರೆ ಒಬ್ಬ ಲೇಖಕನಿಗೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅವರಿಗೆ ತಲುಪಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಕೇಳಲ್ಪಟ್ಟಿದ್ದೀನಿ. ಆಧಾರಿತ ಚಿತ್ರ ಕೆ ಸದಾಶಿವ ಅವರ ಸಣ್ಣ ಕಥೆಯನ್ನು ಮತ್ತೆ ಮಳೆ ಹೋಯ್ತಿದೆ. ಕಥೆ ಹೆಸರೇ ಅದಿರೋದ್ರಿಂದ ಟೈಟಲ್ ಕೂಡ ಅದನ್ನೇ ಇಟ್ಟಿದ್ದೀವಿ. ಕೆ ಸದಾಶಿವ ಅಂತೇಳಿ ಕಥೆಗಾರರು. ಇಲ್ಲಿ ಬಂದು 2 ಜೋಡಿಗಳಿದ್ದಾರೆ. ಒಂದು ಕಾಲಘಟ್ಟದಲ್ಲಿ ಒಂದು ಜೋಡಿ, ಮತ್ತೊಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಇದೆ. ಸೊ ಏನಾಗುತ್ತೆ, ಮೊದಲ ಜೋಡಿ ಅವ್ರ ಜೊತೆಗೆ ಸೇರೋದಿಲ್ಲ, ಫೇಲರ್ ಆಗುತ್ತೆ. ಎರಡನೇ ಜೋಡಿ ಒಂದಾಗ್ತಾರೆ. ಸೊ ಆ ಕಥೆ ಇಟ್ಕೊಂಡು ಈ ಸಿನಿಮಾವನ್ನು ಕಥೆಗೆ ಪೂರಕವಾಗಿ ಏನು ಬೇಕೋ ಅದು ಮಾಡಿದ್ದೀವಿ. ಪುನರ್ಜನ್ಮದ ಕಥೆ ಇಲ್ಲ. ಒಂದು ಕ್ಯಾರೆಕ್ಟ್ರು 1980 ಬರುವಂಥದ್ದು ಇಸ್ವಿಯಲ್ಲಿ, ಇನ್ನೊಂದು 2000 ಇಸ್ವಿಯಲ್ಲಿ ಬರುವಂಥ ಕಥೆ. ಆ ಪ್ರೇಮಿಯ ಮಗಳು ಏನಿದ್ದಾಳೆ, ಅವಳು ಈ ಕಾಲೇಜ್ಗೆ ಓದಕ್ಕೆ ಬಂದಾಗ ಈತ ವಿರಹಿಯಾಗಿರ್ತಾನೆ. ಆ ಹುಡುಗಿ ನೋಡಿದಾಗ ತನ್ನ ಮಗಳನ್ನೇ ನೋಡಿದಷ್ಟು ಸಂತೋಷ ಪಡ್ತಾನೆ. ಆ ಕಥೆ ಮೇಲೆ ಹೋಗುತ್ತೆ ಕಥೆ. ಇಲ್ಲ, ನಮಗೆ ಇದು ಏನಾಯಿತು, ಈ ಕತೆ ನಾವು ಮೊದಲು ಒಂದು 2-3 ಅವ್ರದ್ದು ಕತೆಗಳಲ್ಲಿ ಒಳ್ಳೆ ಪ್ರಶಸ್ತಿ ಬಂದಿತ್ತು. ಹೌದು, ರಾಮನ ಸವಾರಿ ಇರ್ಬೋದು, ಅಥವಾ ಮತ್ತೊಂದು ಕತೆ ಅದು ನಲ್ಲಿರಿ ನೀರು ಬಂತು ಇತ್ತು ಕತೆಗಳು. ಈ ಕತೆ ಮಾಡಲಿಕ್ಕೆ ನನಗೆ ಮೂಲ ಪ್ರೇರಣೆ ಬಂತು ನರೇಂದ್ರ ಬಾಬು ಅವರು ನನಗೆ ಇದಕ್ಕೆ ಪ್ರೇರಣೆ. ಅಲ್ಲ, ಇವರು ನಮ್ಮ ನಿರ್ದೇಶಕರು.
ಸಂತೆಯಲ್ಲಿ ನಿಂತ ಕಬೀರ ಕಬೇಡಿ ಮಾಡಿದಂಥವ್ರು. ಅವರು ಇದಕ್ಕೆ ಮೂಲ ಪ್ರೇರಕರು. ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ನನಗೆ ಹಿಂಟ್ ಕೊಟ್ಟರು. ಅಲ್ಲಿಂದ ನಾನು ಕತೆ ಹುಡ್ಕೊಂಡು ಹೊರಟಾಗ ನನಗೆ ರವೀಂದ್ರ ವಂಶಿಯವರು ಈ ಕಥೆಯ ಭಾಗವನ್ನು ಎತ್ತಿಕೊಟ್ರು. ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ತೋ, ಭಾಳಷ್ಟು ಕಡೆ ಓಡಾಡ್ದೋ. ಆಗ ಅವ್ರ ಮನೆಯವ್ರು ಯಾರೂ ನಮ್ಗೆ ಸಿಗಲಿಲ್ಲ. ಅವ್ರ ಮನೆಯವರೆಲ್ಲ ಕಾಲ ಆಗ್ಬಿಟ್ಟಿದ್ದಾರೆ. ಕರೋನಾ ಟೈಮ್ನಲ್ಲಿ ಅವ್ರ ಮಿಸ್ಸಸ್ ಕೂಡ ತೀರೋಗಿದ್ದರು. ಹಾಗಾಗಿ ನಾವು ಮೈಸೂರೆಲ್ಲ ತುಂಬ ಓಡಾಡಿ ಅವ್ರ ಬಗ್ಗೆ ಎಲ್ಲ ನೋಡ್ದೋ, ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಈ ಕಥೆಯನ್ನು ತಗೊಂಡು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವ್ರ ಹೆಸರಲ್ಲಿ ಒಂದು ದತ್ತಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ನಾವು ಭೇಟಿ ಮಾಡಿದೋ. ಆ ಸಂಪರ್ಕ ಮಾಡಿದಾಗ ಅವರು ಈ ಆಲೋಚನೆ ಚೆನ್ನಾಗಿದೆ, ಮತ್ತು ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೆ ಯಾಕೆ ಒಂದು ಕೊಂಡಿ ಬೆಸಿಬಾರ್ದಿದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರಲ್ಲಿ ಹೇಳಿದಾಗ ನಿರ್ಮಾಪಕರು ಇಲ್ಲ ಇದು ಭಾಳ ಚೆನ್ನಾಗಿದೆ, ಇಲ್ಲ ಎಲ್ಲ ತೀರೋಗಿದ್ದಾರೆ. ಒಬ್ಬರು ಮಗಳು ಅಮೇರಿಕಾದಲ್ಲಿದ್ದಾರೆ, ಸುಜಾತ. ಅವರು ನೀವು ಮಾಡಿ, ನಮ್ದು ಏನು ಅಭ್ಯಂತರ, ನಮ್ಮ ತಂದೆ ಹೆಸರು ನೀವು ಪ್ರಶಸ್ತಿ ಕೊಡೋದ್ರಿಂದ ನಮ್ಗೆ ಭಾಳ ಸಂತೋಷ ಆಗುತ್ತೆ, ನೀವು ಮಾಡಿ ತುಂಬ ಒಳ್ಳೆಯದು ನಮಗೆ, ನಾವು ಅಮೇರಿಕಾದಲ್ಲಿದ್ದೀವಿ ಅಂತೇಳಿ ಹೇಳಿದ್ರು. ಆ ನಂಬರ್ನ ಹುಡುಕಿ ತೆಗೆದೆ. ನಾನು ತೆಗೆದು ಅವ್ರ ಮಗಳನ್ನು ಪರ್ಮಿಷನ್ ಕೇಳಿದೆ. ಅವ್ರಿಲ್ಲ ನೀವು ಮಾಡಿ ಅಂತ ಹೇಳಿದ್ರು. ಸಾಹಿತ್ಯ ಪರಿಷತ್ತಲ್ಲಿ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನು ನಾವು ಇದು ಮಾಡೋದು ಬೇಡ ಸರ್, ಇದನ್ನು ಏನಾದರೂ ಒಂದು ಹೊಸತನ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಹಣ ತೊಗೊಂಡೋಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಜೊತೆ ಮಾತಾಡ್ದೋ. ಅದನ್ನು ಸಾಹಿತ್ಯ ಪರಿಷತ್ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಯಾರೇ ಬಂದರು, ನವ್ಯ ಕವಿಗಳಿರ್ಬೋದು, ಅಂಥವ್ರಿಗೆ ಪ್ರಶಸ್ತಿ ಸಿಗಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಅದು ಮಾಡೋಣ ಅಂತ ಇದನ್ನು ಅಲ್ಲಿ ಇಟ್ಬಿಟ್ಟು ಈ ಕಥೆಯನ್ನು ತಗೊಂಡು ನಾವು ಇಬ್ಬರು ಡಿಸ್ಕಸ್ ಮಾಡಿ ತುಂಬ ದಿವಸ ಈ ಕತೆ ಚಿತ್ರಕಥೆ ಬಗ್ಗೆ ಯೋಚನೆ ಮಾಡಿ ಸಾಧಾರಣ ಒಂದು 2 ವರ್ಷ ಈ ಕತೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು. ನೀಟಾಗಿ ಇದಕ್ಕೆ ನನಗೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯವನ್ನು ಮಾಡೋದ್ರ ಜೊತೆಗೆ ನನಗೆ ಹಲವಾರು ಟಿಪ್ಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಬಾಬು ಅವರು. ಸಂಭಾಷಣೆ ನರೇಂದ್ರ ಬಾಬು ಅವರೇ, ಚಿತ್ರಕಥೆ, ಸಂಭಾಷಣೆ ಮತ್ತು ಸಾಹಿತ್ಯ. ನನಗೆ ಅಷ್ಟು ಮಾತಾಡಕ್ಕೆ ಬರಲ್ಲ, ಯಾವುದು ಫಂಕ್ಷನ್ ನಾವು ಅಷ್ಟು ಅಟೆಂಡ್ ಮಾಡಲ್ಲ. ಹಂಗಾಗಿ ನಮ್ಮ ಮನೆಯವರು 20 ವರ್ಷದಿಂದ, ಅದೇ 25 ವರ್ಷದಿಂದ ಇದರಿಂದ ಅವ್ರ ಬೆಂಬಲಾಗಿ ನಾನು ನಿಂತು ಸ್ವಲ್ಪ ಸಹಕರಿಸಿದ್ದೀನಿ ಅಷ್ಟೇ. ಮತ್ತು ಎಲ್ಲರೂ ನನಗೆ ಯಾವುದೇ ಒಂದು ಇದರಲ್ಲಿ ಎಲ್ಲ ಸಹಕರಿಸಿದ್ದಾರೆ. ಹಂಗಾಗಿ ನನಗೆ ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನೇ ಹೀರೋ ಆಗಿರೋದ್ರಿಂದ ಇನ್ನೂ ಖುಷಿ ಪಡ್ತೀನಿ. ಅವನಿನ್ನ ಮುಂದೆ ಚೆನ್ನಾಗಿ ಎತ್ತರ ಬೆಳಿಬೇಕು, ತುಂಬ ಒಂದು ದೊಡ್ಡ ಹುದ್ದೆಯಲ್ಲಿರಬೇಕು, ಅಷ್ಟಕ್ಕೆ ಸಹಕರಿಸ್ಬೇಕಷ್ಟೆ. ಇಬ್ಬರಿಗೂ ಸೇರಿಸಿ ನಮ್ಮ ಮನೆಯವರು ಬೆಂಬಲ, ಅವ್ರಿಗೆ ತುಂಬ ವರ್ಷದಿಂದ ಆಸೆ ಇತ್ತು, ಹಂಗಾಗಿ ಅವರ ಆಸೆ ಈಡೇರಿಸ್ಬೇಕಾಗಿತ್ತು. ಹಂಗಾಗಿ ನನ್ನ ಮಗನೂ ಒಬ್ಬ ಎಲ್ಲರಂತೆ ಬೆಳೀಲಿ ಅನ್ನೋ ಒಂದು ಆಸೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಮ್ಮ ಆಂಟಿ ಮಾಡೋಣ, ಒಂದು ಫಿಲಮ್ ಮಾಡ್ತಿದ್ವಿ, ಚೆನ್ನಾಗಿದೆ ಕತೆ, ನೋಡು ಇಬ್ರು ಮಾಡೋಣ ಅಂತ ಹೇಳಿದ್ರು. ಪರಮ್ ಸರ್ ಹೇಳಿದ್ರು, ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದ್ದೀವಿ. ತುಂಬ ಚೆನ್ನಾಗಿದೆ ಫಿಲಮ್ ಅಂತ ಚೆನ್ನಾಗೂ ಬಂದಿದೆ. ಹಂಗಾಗಿ ಆಂಟಿ ಜೊತೆ ಕೈ ಜೋಡಿಸಿದ್ವಿ ಅಷ್ಟೆ. ಹೌದು ಸರ್. ಸಿನಿಮಾ ನೋಡಿದ್ದೀರಾ ಇದನ್ನ? ಹಾಂ ಸರ್, ಎಡಿಟಿಂಗ್ ಬಂದಂಗೆ ನೋಡಿದ್ದೀನಿ. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ನನಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಚಂದ್ರಶೇಖರ್ ರೆಡ್ಡಿ ಅಂತ, ಅವರೇ ನಮ್ಮ ಗುರುಗಳು. ಆಮೇಲೆ ನನ್ನ ಮೇಲೆ ನೀನು ಮಾಡ್ತೀಯಾ ಮಾಡು ಅಂತ ನನಗೆ ಬಾಬು ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ. ನನ್ನ ಫಸ್ಟ್ ಫಿಲಮು. ಸೊ ಕೆಲವೊಂದು ನಂದು ಏನೇ ಆ್ಯಕ್ಟಿಂಗಲ್ಲಿ ಏನೇ ಮಿಸ್ಟೇಕ್ಸ್ ಇಲ್ಲ, ನನಗೆ ರೆಡ್ಡಿ ಸರ್ ಟ್ರೈನಿಂಗ್ ಮಾಡಿ ಸಪೋರ್ಟ್ ಮಾಡಿದ್ದು. ಅಪ್ಪಂಗೆ ಜಾಸ್ತಿ. ಅಪ್ಪ ಏನೂ ಹೇಳಲಿಲ್ಲ, ಜಸ್ಟ್ ಆ್ಯಕ್ಟಿಂಗ್ ಅನ್ನೋದು ಒಂದು ಕ್ಲೀನಾಗಿ ಮಾಡು, ಕ್ಲೀನಾಗಿ ಕಲಿ, ಅವ್ರು ಏನೇ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದರು. ಅಷ್ಟು ಬಿಟ್ಟರೆ ಇನ್ನೇನು ಹೇಳಿಲ್ಲ ಅಪ್ಪ. ಅದೇನೂ ಇಲ್ಲ. ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು, ಕತೆ ಪಾತ್ರ ಅರ್ಥ ಮಾಡ್ಕೊ ಅಂತ ಒಂದ್ಸಲ ಅದು ಕತೆ ಕೊಟ್ಟಿದ್ರು. ಓದಿ ಕತೆ ಪಾತ್ರದ ಬಗ್ಗೆ ಒಂಚೂರು ನಾನು ಯಾವ ಥರ ಇರಬೇಕು ಅನ್ನೋದನ್ನ ಚಂದ್ರಶೇಖರ್ ಸರ್ ಹತ್ರ ಅವಾಗ ಕೇಳಿದೆ, ಸರ್ ಪಾತ್ರ ಹಿಂಗಿದೆ, ಇದ್ರ ಮೇಲೆ ನಮ್ಗೆ ಒಂಚೂರು ಹೇಳ್ಕೊಂಡು ಅವ್ರು ಅದಕ್ಕೂ ಹೇಳ್ಕೊಟ್ರು, ಪಾಠ ಮಾಡಿದ್ರು ನನಗೆ. ಕೇರ್ ಫ್ರೀ ಹುಡುಗ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಓದೋದು ಇದು ಅದೆಲ್ಲ ಕರೆಕ್ಟಾಗಿರ್ತಾನೆ. ಯಾವುದು ಬ್ಯಾಕ್ಲಾಗ್ಸ್ ಇಲ್ದಲೆ ಕೇರ್ ಫ್ರೀ ಆಗಿರ್ತಾನೆ. ಅವನಿಗೆ ಒಂದು ಆ ಥರ ಫುಲ್ ಜಾಲಿ ಆಗಿರ್ತಾನೆ ಅವನು. ಪೇಷನ್ಸು, ಆಮೇಲೆ ಟೈಮ್ ಸೆನ್ಸು, ಜೊತೆಗೆ ಪಾತ್ರನ ಮಾಡ್ತಾ ಇರಲಿ ಬಿಡಲಿ, ಕಟ್ ಹೇಳಿದ್ರು ಪಾತ್ರದಲ್ಲಿ ಇರಬೇಕು ಅನ್ನೋದನ್ನು ಮೇನಾಗಿ ಕಲ್ತ್ಕೊಂಡೆ ನಾನು. ಎಲ್ರಿಗೂ ನಮಸ್ಕಾರ.
ಮತ್ತೆ ಮಳೆ ಹುಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂಥ ಪಾತ್ರ ಮಾಡಿದ್ದೀನಿ. ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಹೀರೋ ಅಂತ. ಈ ಸಿನಿಮಾಗೆ ಒಬ್ಬರೇ ಹೀರೋ, ಅದು ಚಿತ್ರಕಥೆ. ಬಾಬು ಸರ್ ತುಂಬ ಮನಸ್ಸಿಗೆ ಮುಟ್ಟುವಂಥ ಸಂಭಾಷಣೆ ಮತ್ತು ಚಿತ್ರಕಥೆ ಬರೆದಿದ್ದಾರೆ. ಪರಮ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಸೆಟ್ಟಲ್ಲಿ ತುಂಬ ಕಲಿತೆ ಅವರಿಂದ. ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬ ಅಳಬ್ರೆ ಅವರು. ಅಂದರೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಷನ್ ಬೇಕು ಅಂದರೂ ಹೇಳ್ತಾರೆ. ಅವರೊಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಹಲವಾರು ವಿಷಯಗಳನ್ನ ತಿಳ್ಕೊಂಡೆ. ಆಮೇಲೆ ಮೊದಲನೇದಾಗಿ ಮಾತಾಡಬೇಕಾಗಿರೋದು ನಿರ್ಮಾಪಕರ ಬಗ್ಗೆ. ಅಂದರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬ ಧೈರ್ಯ ಬೇಕು. ಸುಮಕ್ಕ, ಶ್ರುತಿ ಮೇಡಮ್ ಹಾಗೆ ಗಂಗಣ್ಣಂಗೆ ಅವ್ರಿಗಿರೋ ಆ ಮುಗ್ಧ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗಬೇಕು. ಹಾಗೆ ನಮ್ಮ ತಂತ್ರಜ್ಞರು, ಕ್ಯಾಮ್ರಾಮ್ಯಾನ್ ಶಾಂತರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ. ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತು ಶೃಂಗೇರಿ ಸುತ್ತಮುತ್ತ. ಅಲ್ಲಿ ಜನಗಳು ನಮಗೆ ಮಾಡಿದಂಥ ಸಪೋರ್ಟ್, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಹಾಗೆ ಜೊತೆಗೆ ಆ್ಯಕ್ಟ್ ಮಾಡಿದಂಥ ಎಲ್ಲ ನಟ ನಟಿಯರಿಗೂ ಇನ್ನಷ್ಟು ಅವಕಾಶ ಸಿಗಲಿ ಅವರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು. ಪತ್ರಕರ್ತರು, ಮಾಧ್ಯಮದವರು, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ನಮಸ್ಕಾರ. ಇದು ನನ್ನ 2ನೇ ಸಿನಿಮಾ, ಮತ್ತೆ ಮಳೆ ಹೊಯ್ಯುತ್ತದೆ, ಎಲ್ಲ ನೆನಪಾಗುತ್ತದೆ. ಇಲ್ಲಿ ಮಾತಾಡೋದಕ್ಕೆ ಕಾರಣರಾದಂತಹ ನರೇಂದ್ರ ಬಾಬು ಸರ್, ಪರಮ್ ಗುಬ್ಬಿ ಸರ್, ಹಾಗೆ ಸುಮಾ ಮ್ಯಾಮ್, ಗಂಗಣ್ಣ ಅವರು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಟಿಸಿರೋದು ನನಗೆ ತುಂಬ ಸಂತೋಷ ಇದೆ. ಮುಖ್ಯ ಕಾರಣ, ಐ ಆಮ್ ಆಲ್ಸೋ ಲಿಟ್ರೇಚರ್ ಗ್ರ್ಯಾಜುಯೇಟ್. ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯಾಧಾರಿತ ಕಥೆ ಆಗಿದೆ. ಸೊ ಅದೊಂದು ತುಂಬ ಖುಷಿ ತಂದುಕೊಡುವಂಥ ವಿಷಯ ನನಗೆ. ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಈ ಸಿನಿಮಾದಲ್ಲಿ ತುಂಬ ಮಳೆಯಲ್ಲಿ ನೆಂದಿರುವಂಥ ಏಕೈಕ ವ್ಯಕ್ತಿ ನಾನು ಮತ್ತು ಲಿಖಿತ್ ಅವರು. ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳಬೇಕು. ಯಾಕಂದರೆ ಇಲ್ಲಿ ಬೆಂಗಳೂರು ಏನು ಮಳೆ ಬರಬೇಕಾದ್ರೆ ನೆನೆದ್ರೆ ಏನಾದರೂ ಕೋಲ್ಡ್ ಆಗೋಂಥದ್ದೆಲ್ಲ ಆಗುತ್ತೆ. ಬಟ್ 25 days ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸಲ್ಲಿ ಇದ್ರೂ ಒಂದು ದಿನ ಕೋಲ್ಡ್ ಆಗಿಲ್ಲ. ಅದೇ ಒಂದು ಪಾಸಿಟಿವ್ ವೈಬ್ ಸಿನಿಮಾದಲ್ಲಿ, ಏನಂತ ಗೊತ್ತಿಲ್ಲ, ತುಂಬ ಖುಷಿ ಆಗುತ್ತೆ ಹೇಳೋದಕ್ಕೆ. ಸೊ ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸಿನಿಮಾ. ಒಳ್ಳೆ ಕತೆ ಇದೆ. ಒಂದು 2 ಜೋಡಿಗಳು, ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ, ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಮಾಡುವಂಥ ಸಿನಿಮಾ. ಸೊ ಕತೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ವೇದಿಕೆ ಮೇಲೆ ನಿಂತಿರುವ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸುಲಕ್ಷ. ಮತ್ತೆ ಮಳೆ ಹೊಯ್ಯುತ್ತದೆ, ಎಲ್ಲ ನೆನಪಾಗುತ್ತಿದೆ ಅಂತ ಹೇಳಿದಾಗ, ಮಳೆ ಬರಬೇಕಾದಾಗ ಪ್ರತಿಯೊಂದು ಸಾರಿನೂ ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ. ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್ ಪರಮ್ ಸರ್ ಅವರು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಎಂಟೈರ್ ಟೀಮ್ ಎಲ್ಲ ತುಂಬ ಒಗ್ಗಟ್ಟಾಗಿ ಫ್ಯಾಮ್ಲಿ ಥರ ಎಲ್ಲ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ನಾವೆಷ್ಟೇ ಸಿನಿಮಾಗಳು ಮಾಡಿದ್ರೂ ಮೊದಲನೇ ಹೆಜ್ಜೆ ಅಂತಾರಲ್ವ, ಸಿನಿಮಾ ಮಾಡಿದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಮಾಧ್ಯಮ ವರ್ಗದ ಎಲ್ಲ ಆಶೀರ್ವಾದ ಇದ್ದ ಮೇಲೇ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಾಗತ್ತೆ. ಸಿನಿಮಾ ಮಾಡಿದ್ದೀವಿ, ಈ ಥರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು. ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ, ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ, ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಸರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅವರು ಆಗಲಿ, ನಮ್ಮೆಲ್ರಿಗೂ ಒಂದು ಮಕ್ಕಳ ಥರ ಟ್ರೀಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಪ್ರೀತಿಯಾಗಿ ಎಲ್ಲರೂ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ. ಥ್ಯಾಂಕ್ ಯು. ಇದು ನನಗೆ ಗಂಗಣ್ಣ ನನ್ನ ಎಲ್ಲ ಸಿನಿಮಾಗಳಿಗೂ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದರು. ನನ್ನ ಬಗ್ಗೆ ಅವ್ರಿಗೆ ಅತೀವವಾದ ವಿಶ್ವಾಸ. ಆ ವಿಶ್ವಾಸದ ಫಲವಾಗಿ ಇದೊಂದು ಸಾಹಿತ್ಯ ಕೃತಿ ಆಗೋದಕ್ಕೆ ಸಾಧ್ಯ ಆಯಿತು. ಅವರು ಒಂದು 3 ಆಪ್ಷನ್, ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದರು, ಮಕ್ಕಳ ಸಿನಿಮಾ ಮಾಡೋಣ ಸ್ವರ್ಣನ ಇಟ್ಕೊಂಡು ಅಂತ ಬಂದರು. ನನಗೆ ಮಕ್ಕಳ ಸಿನಿಮಾ ಸ್ವಲ್ಪ ಅದು ಇಲ್ಲಿನ ಸಾಕಷ್ಟು
ಬೇರೆ ಬೇರೆ ಕಾರಣಗಳಿಂದಾಗಿ ಅದು ನಮಗೆ ಕೈ ಕಚ್ಚತ್ತೆ ಗಂಗಣ್ಣ, ಅದು ಮಾಡೋದು ಬೇಡ, ನನ್ನ ಹತ್ರ ಒಂದು ಒಳ್ಳೆ ಸಾಹಿತ್ಯ ಕೃತಿ ಇದೆ, ಅದನ್ನು ಸಿನಿಮಾ ಮಾಡೋಣ ಅಂತ ಹೇಳಿದೆ. ಪರಮ್ ಸರ್ ಬಗ್ಗೆ ಏನಂದರೆ ನನಗೆ ಭಾಳ ಬೆಂಬಲವಾಗಿ ಸಿನಿಮಾಗಳು ಮಾಡಿದಾಗ ನನ್ನ ಜೊತೆಗೆ ಇರ್ತಿದ್ರು. ಒಂದು ಸರಿ ಒಂದು ಫೈನ್ ಡೇ ಬಂದು ಕೋಕಿಲಮ್ಮನವಳು ಕೋಕಿಲ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ. ಅದು ಪಾತಕಲೋಕ ಅಂದರೆ ಬೆಂಗಳೂರು ರಾಜಾಜಿನಗರದ ಭಾಗದ ಪಾತಕಲೋಕ ಮತ್ತು ಸಾಮಾನ್ಯರ ಬದುಕರು ಮುಖಾಮುಖಿಯಾಗುವಂಥದ್ದು ಒಂದು ಕತೆ. ಅದನ್ನು ನೀವೇ ಡೈರೆಕ್ಟ್ ಮಾಡಬೇಕು ಅಂತ ನನಗೆ 3-4 ಜನ ಪ್ರೊಡ್ಯೂಸರ್ನೆಲ್ಲ ಪರಿಚಯ ಮಾಡಿಸಿದ್ರು. ಅದಾಗಲಿಲ್ಲ. ಅದು ಯಾವಾಗಲೂ ಒಂದು ಸರಿ ಮಾತಾಡಬೇಕಾದ್ರೆ ಒಬ್ಬರು ಪ್ರೊಡ್ಯೂಸರ್ ಹತ್ರ, ರಮೇಶ್ ಸರ್ ಅಂತ ಅವ್ರ ಹತ್ರ ಹೋದಾಗ ನನಗೆ ಯಾವ್ದಾದ್ರು ಸಾಹಿತ್ಯ ಕೃತಿ ಇದ್ದರೆ ಹೇಳಿ ಅಂತ ಹೇಳಿದ್ರು. ಆವಾಗ ನಾನು ಅವ್ರಿಗೆ ಹೇಳಿದೆ, ನನ್ನ ಹತ್ರ ನಾನು ಶಂಕರ್ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದಾಗ ಸ್ಮಾಲ್ ಸ್ಕ್ರೀನ್ಗೆ ಇದನ್ನು ಮಾಡಿದ್ವಿ. ಪರಿಸರ ಅನ್ನೋ ಸೀರಿಯಲಲ್ಲಿ ಎಲ್ಲ ಸಾಹಿತ್ಯ ಕೃತಿಗಳನ್ನ ಇಟ್ಕೊಂಡು ಅದು ಸೀರಿಯಲಲ್ಲಿ ಎಪಿಸೋಡ್ಗಳಾಗಿ ಬರ್ತಿದ್ದಾಗ ಇದನ್ನು ಮಾಡಿದ್ರು. ಹಾಗಾಗಿ ಇದನ್ನು ಸಿನಿಮಾ ಮಾಡಬೇಕು ಅಂತ ನನ್ನ ಭಾಳ ದಿನದ ಕನಸು. ನಾನು ಹೇಳಿದೆ, ಇದನ್ನು ನೀವು ಮಾಡಿ ಸರ್, ಇದು ಭಾಳ ಚೆನ್ನಾಗಾಗುತ್ತೆ, ನೀವು ನನಗೆ ಇಷ್ಟೊಂದು ಬೆಂಬಲಿಸ್ತಿದ್ದೀರಿ, ನಾನು ನಿಮಗೆ ಈ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗಾಗುತ್ತೆ, ನಾನು ಸ್ಕ್ರಿಪ್ಟ್ ಮಾಡ್ಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ. ಹಂಗಾಗಿ ಗಂಗಣ್ಣ ಬಂದು ಕೇಳೋದಕ್ಕೂ ಪರಮ್ ಸರ್ದು ಇದಾಗೋದಕ್ಕೂ ಕರೆಕ್ಟಾಗಿ ಅದು ಮ್ಯಾಚ್ ಆಯಿತು. ಹಂಗಾಗಿ ಇದು ಕೃತಿ ಆಗೋ ಒಂದು ಕೃತಿ ಸಿನಿಮಾ ಆಗೋ ಒಂದು ಅವಕಾಶ ಸಿಕ್ತು.